ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 25ನೇ ಅಧ್ಯಾಯವನ್ನು ಶುರು ಮಾಡೋಣ. ಆಡಿಯೋ ಕೇಳ್ತಾ ಇದ್ದ ಹಾಗೆ ವನಜ ದೇವರಾಜ್ ಮುಖ ಎಲ್ಲ ಭಯದಲ್ಲಿ ಕಪ್ಪು ಹಿಡಿದ್ರೆ ಆಶ್ಚರ್ಯದಲ್ಲಿ ಜಾನಕಿಯವರು ಸಾನ್ವಿ ಮುಖ ನೋಡಿದರು. ಆದರೆ ಸೂರಜ್ ಅವಳ ಕೈನಿಂದ ಮೊಬೈಲ್ ಪಡೆದು ಅದೊಮ್ಮೆ ಮತ್ತೊಮ್ಮೆ ಪ್ಲೇ ಮಾಡಿ, ವನಜ ಏನಿದು? ಯಾರು ಆ ವಸುಧಾ? ಸಾನುನ ಕಿಡ್ನ್ಯಾಪ್ ಮಾಡಿದ ಹೆಂಗ್ಸ? ಬೊಗಳು, ಯಾಕೆ ಸುಮ್ಮನೆ ನಿಂತಿದ್ದೀಯಾ? ಸೂರಜ್ ಪ್ರಶ್ನೆಗೆ ಉತ್ತರ ಕೊಡದೆ ತಲೆ ಬಗ್ಗಿಸಿ ನಿಂತಿದ್ದ ಹೆಂಗಸು ಮೆಲ್ಲಗೆ ಹಿಂದಕ್ಕೆ ಹೆಜ್ಜೆ ಹಾಕ್ತಾ ಅಡುಗೆ ಮನೆಯ ಹಿತ್ತಲ ಬಾಗಿಲಿನಿಂದ ಓಡ್ ಹೋದರೆ ಅವಳನ್ನು ಹಿಂಬಾಲಿಸಿದ ಸಾನ್ವಿ ಹಿತ್ತಲ ಬಾಗಿಲನ್ನು ಅವಳು ಹೊರಗಿಂದ ಲಾಕ್ ಮಾಡಿ ಹೋಗಿರೋದಕ್ಕೆ ಸಪ್ಪೆ ಮುಖ ಮಾಡಿ ಸೂರಜ್ ಕಡೆ ನೋಡಿದ್ಲು. ಸಾನು, ಇಷ್ಟಕ್ಕೆಲ್ಲ ಯಾಕೆ ಅಳ್ತೀಯಾ ಎಂದು ವಾಚ್ಮ್ಯಾನ್ ಎಂದು ಸೂರಜ್ ಜೋರಾಗಿ ಕೂಗಲು ಅಳುಮುಖ ಹೊತ್ತ ಸಾನ್ವಿ, ಯಾವ ವಾಚ್ಮ್ಯಾನ್? ಇಲ್ಲಿ ನಿಮ್ಮ ಮನೇಲಿ ಕೆಲಸ ಮಾಡೋ ವಾಚ್ಮ್ಯಾನ್ ಆ ವನಜಾ ಆಂಟಿ ಗಂಡ. ನೀವೀಗ ಹೊರಗಡೆ ಹೋಗೋ ಅಷ್ಟರಲ್ಲಿ ಆ ಆಂಟಿ ಜೊತೆ ಅಂಕಲ್ ಕೂಡ ಮಾಯ ಆಗಿರ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ತಾಯಿ ಕಾರ್ ಡ್ರೈವರ್ ಇದ್ದಾರಲ್ಲ ಮುರಳಿ, ಅವರು ಸಹ ಈ ವನಜಾ ಆಂಟಿ ಮಗ. ನಿಮ್ಮಮ್ಮ ಎಲ್ಲಿಗೆ ಹೋಗ್ತಾರೆ ಬರ್ತಾರೆ ಎಲ್ಲ ಒಂದು ಕಣ್ಣಿಡೋಕ್ಕೆ ಅವನಿದ್ದಿದ್ದು. ನಿಜ ಹೇಳಬೇಕಂದ್ರೆ ಈ ಮನೆಯವ್ರ ಮೇಲೆ ಒಂದು ಕಣ್ಣಿಡೋಕೆ ಅಂತಲೇ ಹೋಲ್ಸೇಲ್ ಆಗಿ ಆ ವನಜಾ ಆಂಟಿ ಫ್ಯಾಮಿಲಿ ಇಲ್ಲಿ ಸೆಟಲ್ ಆಗಿತ್ತು. ಅವ್ರ ಮಗಳು ಮಾತ್ರ ಇದರಲ್ಲಿ ಶಾಮೀಲಾಗಿಲ್ಲ ಎಂದಳು. ಸಾನ್ವಿ ಮಾತು ಮುಗಿಸೋ ಅಷ್ಟರಲ್ಲಿ ಅವಳ ಹತ್ತಿರಕ್ಕೆ ಬಂದ ಸೂರಜ್ ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡು, ಈ ವಿಷಯಕ್ಕೆ ನೀನು ನನ್ನ ಬಿಟ್ಟು ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಿದ್ದು? ನಾನು ನಿನ್ನ ಬಗ್ಗೆ ಏನೇನೋ ತಪ್ಪು ತಿಳ್ಕೊಂಡು ನಿನ್ನ ಮನಸ್ಸಿಗೆ ನೋವು ಮಾಡಿದೆ. ಸಾರಿ ಸಾನು ಎಂದವನು ದೇವರಾಜ್ ಕಡೆ ನೋಡಿ, ಈಗೇನು ಹೇಳ್ತೀರಾಪ್ಪ? ಸಾನು ಹೇಳಿದ ಹಾಗೆ ನೀವು ಅಮ್ಮನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂತ ಸಾಬೀತಾಯ್ತಲ್ವಾ? ನಿಮ್ಗೆ ನನ್ನ ಬುದ್ಧಿ ಚೆನ್ನಾಗಿ ಗೊತ್ತು ತಾನೆ. ಹೆಣ್ಣುಮಕ್ಕಳನ್ನು ಕೀಳಾಗಿ ಕಾಣೋ ಜನನ ಕಂಡ್ರೆ ನನಗಾಗಲ್ಲ. ಇನ್ನು ನನ್ನ ಹೆತ್ತ ತಾಯಿಗೆ ನೋವು ಕೊಟ್ಟೋರು ನೀವು. ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡದೆ ಇರೋಕ್ಕಾಗತ್ತಾ ಎಂದ. ಸೂರಜ್ ಮಾತು ಕೇಳಿ ಗಾಬರಿಗೊಂಡ ದೇವರಾಜ್ ಮಗನಿಗೆ ಅವರ ಮೇಲೆ ಕರುಣೆ ಬರಲಿ ಅನ್ನೋ ಕಣ್ಣೀರು ಹಾಕ್ತಾ, ಏನಪ್ಪ ಸೂರಿ, ಯಾರೋ ಹೇಳಿದ ಮಾತನ್ನು ನಂಬಿ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ನಾನು ನಿಮ್ಮಮ್ಮನ್ನ ಪ್ರೀತಿಸಿ ಮದುವೆ ಆಗಿದ್ದು, ಅಂಥದ್ರಲ್ಲಿ ಅವಳ ಮೇಲೆ ಕೈ ಮಾಡ್ತೀನ? ನೀನೇ ಹೇಳು ಜಾನಕಿ, ನಾನು ಯಾವತ್ತಾದರೂ ನಿನ್ನ ಹೊಡೆದು ಬಡ್ದು ಮಾಡಿದ್ದೀನಾ ಎಂದು ಹೇಳುತ್ತಾ ಹೆಂಡತಿಯ ಕಡೆಗೆ ಕೆಂಗಣ್ಣು ಬಿಟ್ಟ ಅವರ ರೀತಿಗೆ ಹೆದರಿದ ಜಾನಕಿಯವರು ತೊದಲುತ್ತಲೇ ಮಗನಿಗೆ, ಇಲ್ಲ ಸೂರಿ, ಅವರು ನನ್ನ ಮೇಲೆ ಕೈ ಮಾಡಿಲ್ಲ. ನೀನು ಹೋಗಿ ಆ ವನಜಾ ಮಾತು ಕೇಳಿ ಅಪ್ಪನನ್ನು ತಪ್ಪು ತಿಳ್ಕೊಬೇಡ ಎಂದರು. ಮೆಲ್ಲಗೆ ಕಣ್ಣಂಚನ್ನು ಸೆರಗಿನಿಂದ ತೊಡೆದುಕೊಂಡ್ರು. ಇದನ್ನು ಗಮನಿಸಿದ ಸಾನ್ವಿ ನಿಟ್ಟುಸಿರು ಬಿಡ್ತಾ, ನಮ್ಮ ಹೆಣ್ಮಕ್ಳ ಗೋಳೆ ಇಷ್ಟು. ಯಾವಾಗಲೂ ಈ ಗಂಡ ತಾಳಿ ಅನ್ನೋ ಸೆಂಟಿಮೆಂಟ್ಗೆ ಬಲಿಯಾಗಿ ನಮ್ಮ ಜೀವನನ ನಾವೇ ನರ್ಕ ಮಾಡ್ಕೋತೀವಿ ಯೋಚಿಸುತ್ತಾ ಹಾಗೆ ಸೂರಜ್ ಕಡೆ ನೋಡಿದ್ಲವಳು. ಹೊರಡೋಣ ಸರ್, ನಿಮಗೆ ಲೇಟ್ ಆಗುತ್ತೆ. 10ಕ್ಕೆ ಒಂದು ಮೀಟಿಂಗ್ ಇದೆ ಅಲ್ವಾ? ಹಾಗೆ ದಾರಿಲಿ ನನ್ನ ದೇವಸ್ಥಾನದ ಹತ್ರ ಡ್ರಾಪ್ ಮಾಡಿ ಎಂದವಳನ್ನು ಬಳಸಿ ನಡೆದು ಹೋಗುತ್ತಾ ಸೂರಜ್, ದೇವಸ್ಥಾನಕ್ಕೆ ಈಗಲಾ? ಆಗಲ್ಲ ಸಾನು, ನೀನು ಆ ಮೀಟಿಂಗ್ನಲ್ಲಿ ಇರಲೇಬೇಕು. ಲೇಟ್ ಆಗತ್ತೆ, ಬೇಕಿದ್ರೆ ಸಂಜೆ ಹೋಗು ಎಂದವನ ಮಾತಿಗೆ ಗೊಣಗಿಕೊಂಡು ಕಾರೊಳಗೆ ಕೂತವಳು ಸ್ವಾರ್ಥಿ ಅಂತ ಬೈದ್ಕೊಂಡಿದ್ದಕ್ಕೆ ನಗುತ್ತಾ ಅವಳ ಕಡೆ ಬಾಗಿದವನು ಅವಳ ಹಣೆಗೆ ಚುಂಬಿಸಿ, ನಿಂಗೆ ಬೇಕಾದ ಹಾಗೆ ನಾನು ಹ್ಞೂ ಅಂದರೆ ಒಳ್ಳೆಯವನು, ಇಲ್ಲ ಅಂದರೆ ಸ್ವಾರ್ಥಿ ಅಲ್ವಾ ಎಂದು ಕಾರ್ ಸ್ಟಾರ್ಟ್ ಮಾಡಿ ಹೊರಟ್ರೆ ತನ್ನ ಮುಂಗುರುಳು ಕೈ ಬೆರಳಲ್ಲಿ ಸುರುಳಿ ಸುತ್ತುತ್ತಾ ಕೂತಿದ್ದ ಸಾನ್ವಿ, ಅಲ್ಲ ಸರ್, ನಮಗೆಲ್ಲ ಕೆಲಸ ಕೊಡುವಾಗ ನಮ್ಮ ಹಿನ್ನೆಲೆಯನ್ನೆಲ್ಲ ವಿಚಾರಿಸಿ ಆಮೇಲೆ ಕೆಲಸ ಕೊಡ್ತೀರಾ. ಆದರೆ ಈ ವಾಚ್ಮ್ಯಾನ್, ಕೆಲಸದವರು, ಡ್ರೈವರ್ ಒಂದೇ ಮನೆಯವರು ಅಂತ ನಿಮಗೆ ಗೊತ್ತೇ ಇರಲಿಲ್ಲ ಅಂದರೆ ಅವರೆಲ್ಲರ ಹಿನ್ನೆಲೆ ನೀವು ಚೆಕ್ ಮಾಡಿಸಿಲ್ಲ ಅಂತ ಅಲ್ವಾ? ಅದ್ಯಾಕೆ ಅಂತ ಕೇಳಿದ್ಲು. ಸಾನ್ವಿ ಪ್ರಶ್ನೆ ಮಾಡ್ತಾ ಕೂದಲನ್ನು ಬಾಯಿಗೆ ಹಾಕಿದ್ರೆ ಅವಳ ಭುಜದ ಮೇಲೆ ಸಣ್ಣದಾಗಿ ಪೆಟ್ಕೊಟ್ಟವನು, ಥೂ, ಇದೊಂದು ಕೊಳಕು ಬುದ್ಧಿ ಇದೆ ನೋಡು ನಿನಗೆ. ಹೀಗೆಲ್ಲ ಕೂದಲನ್ನು ಬಾಯಿಗೆ ಹಾಕ್ಕೋಬೇಡ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದವನು ಏನನ್ನೋ ಯೋಚಿಸ್ತಾ, ಸಾನು, ಈ ವನಜಾ ಆಂಟಿ ಆಮೇಲೆ ಆ ಡ್ರೈವರ್ ವಾಚ್ಮನ್ನ ಕೆಲಸಕ್ಕಿಟ್ಟಿದ್ದು ನನ್ನಣ್ಣ ಯುವಿ ಕಣೆ. ಅವನನ್ನೇ ಕೇಳ್ತೀನಿ ಇವ್ರ ಬ್ಯಾಕ್ಗ್ರೌಂಡ್ ಚೆಕ್ ಯಾಕೆ ಮಾಡಿಸಿಲ್ಲ ಅಂತ ಎಂದ. ವಾಟ್? ಸೂರಜ್ ಮಾತು ಕೇಳಿ ಗಾಬರಿಯಲ್ಲಿ ಜೋರಾಗಿ ಅರಚಿದ ಸಾನ್ವಿ ರೀತಿಗೆ ಎದೆಯ ಮೇಲೆ ಕೈ ಇಟ್ಟುಕೊಂಡ ಸೂರಜ್, ಯಾಕೆ ಹೀಗೆ ಬಡ್ಕೊಂಡೆ? ನಂಗೆ ಹಾರ್ಟ್ ಅಟ್ಯಾಕ್ ಮಾಡೋ ಪ್ಲ್ಯಾನ್ ಇದೆಯಾ ಹೇಗೆ ಗೂಬೆ ಎಂದು ದೀರ್ಘ ಉಸಿರು ಬಿಟ್ಟ ಸೂರಜ್ ರಸ್ತೆ ನೋಡ್ತಾ ಡ್ರೈವಿಂಗ್ ಮಾಡುವತ್ತ ಗಮನ ಹರಿಸಿದ್ರೆ ಸೀಟಿಗೊರಗಿ ಕೂತ ಸಾನ್ವಿ, ವನಜಾ ಆಂಟಿನ ಯುವರಾಜ್ ಸರ್ ಕೆಲಸಕ್ಕೆ ಸೇರಿಸಿದ್ರು ಅಂದರೆ ಆ ವಸುಧಮ್ಮನ ಮಗ ಈ ಯುವರಾಜ್ ಸರ್ ಇರಬಹುದಾ? ನಾನು ಅಂದ್ಕೊಂಡ ಹಾಗೆ ನೀರಜ್ ಅಲ್ವಾ? ಹಾಗಾದರೆ ಥೂ, ಏನು ತಲೆನೋವಪ್ಪ ದೇವ್ರೆ.
ಎಂಥ ಮನೆಗೆ ಸೊಸೆಯಾಗಿ ಕಳಿಸಿದೀಯ ತಂದೆ. ಈ ಮನೆಯವ್ರ ಹತ್ರ ಕೂತು ತಿನ್ನೋ ಅಷ್ಟು ಆಸ್ತಿ ಇದೆ, ಆದರೆ ಒಂದೇ ಒಂದು ಗ್ರಾಮ್ ಮನುಷ್ಯತ್ವ ಇಲ್ವಲ್ಲ ಎಂದು ಯೋಚಿಸುತ್ತಾ ಇದ್ದವಳು ಸೂರಜ್ಗೆ, ನಾನು ಹೇಳಿದ್ದು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ನಾನೇನು ಕೇಳಿದ್ರು ಹಾಗಾದರೆ ಕೊಡ್ತೀರಾ ಅಂತ ಕೇಳಿದ್ಲು. ಸಾನ್ವಿ ಪ್ರಶ್ನೆಗೆ ಹ್ಞೂ ಅಂತ ತಲೆ ಆಡಿಸಿದವನು, ಈ ಕುಳ್ಳಿ ಏನು ಕೇಳ್ತಾಳೋ ಅನ್ನೋ ಆತಂಕದಲ್ಲೇ ತನ್ನ ಹಣೆ ನೀವಿಕೊಂಡ. ಹುಟ್ಟಿದ ಹಬ್ಬದಂದು ಮಗಳು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆಫೀಸ್ಗೆ ಹೋಗೋ ಮೊದಲು ತವರಿಗೆ ಬರಬಹುದು ಅನ್ನೋ ವಿಚಾರ ಮಾಡಿದ್ದ ಅನುಪಮ ಮಗಳಿಗೆ ಇಷ್ಟ ಅಂತ ಗುಜ್ಜವಲಕ್ಕಿ ಜೊತೆಗೆ ಗಸಗಸೆ ಪಾಯಸ ಮಾಡಿ ಕಾದದ್ದೇ ಬಂತು ಹೊರತು ಮಗಳ ಸುಳಿವೇ ಇಲ್ಲ. ಹೊರಗೆ ಯಾವುದೇ ಕಾರ್ ಶಬ್ದ ಆದರೂ ಸಾಕು, ಮನೆ ಬಾಗಿಲುವರೆಗೂ ಹೋಗಿ ಮಗಳು ಬಂದ್ಲಾ ಅಂತ ನೋಡ್ತಿದ್ದವರನ್ನು ಗಮನಿಸಿದ ಜಗದೀಶ್, ಅದೇನೇ ಅನು, ಆಗ್ಲಿಂದ ನೋಡ್ತಾ ಇದ್ದೀನಿ, ಪದೇ ಪದೇ ಹೋಗಿ ಬಾಗಿಲು ತೆಗೆದು ಹೊರಗಡೆ ಇಣುಕ್ತಾ ಇದೆಯಲ್ಲ, ಏನಾಗಿದೆ ನಿನಗಿವತ್ತು ಎಂದರು. ಗಂಡನ ಮಾತಿಗೆ ಜವಾಬು ಕೊಡುವ ಗೋಜಿಗೆ ಹೋಗದ ಅನುಪಮ ಮತ್ತೆ ಅಡುಗೆ ಮನೆ ಸೇರಿಕೊಂಡವರು ಒಂದು ಡಬ್ಬಿಯಲ್ಲಿ ತಿಂಡಿಯನ್ನು ತುಂಬಿಕೊಂಡು ತಾವು ಸಾನ್ವಿ ಆಫೀಸ್ಗೆ ಹೋಗಿ ಬರೋದಾಗಿ ಗಂಡನಿಗೆ ತಿಳಿಸಿದರು. ಓಹೋ, ನಿನ್ನ ಮಗಳಿಗೆ ಅಂತ ಈಗ ಬುತ್ತಿ ಕಟ್ಕೊಂಡು ಹೋಗೋ ವಾಡಿಕೆ ಬೇರೆ ಶುರು ಮಾಡಿದ್ಯಾ? ಸರಿ, ಒಳ್ಳೆಯದೇ ಆಯಿತು, ಹೋಗು. ಆದರೆ ಒಂದೇ ಡಬ್ಬಿ ಯಾಕೆ? ಅದೇ ಆಫೀಸ್ನಲ್ಲಿ ನಮ್ಮ ಮಗ ಕೂಡ ಕೆಲಸ ಮಾಡ್ತಾನೆ ಅನ್ನೋದು ಮರ್ತುಬಿಟ್ಯಾ? ಪಾಪ, ಅವನಿಗೂ ಅಮ್ಮನ ಕೈ ರುಚಿ ಊಟ ಮಾಡೋ ಮನಸ್ಸಾಗಿರುತ್ತೆ. ಜಗದೀಶ್ ಅವರಿಗೆ ಎಂದಿನಂತೆ ತಮ್ಮ ಮಗನ ಬಗ್ಗೆ ಕಾಳಜಿ ಹೆಚ್ಚು. ಮಗ ಮಗ ಅಂತ ನಾವು ಬರೀ ಪ್ರೀತಿ ತೋರಿಸೋದಾಯಿತು, ಆದರೆ ಹೆತ್ತವರು ಅನ್ನೋ ಪ್ರೀತಿ ಕಾಳಜಿ ಅವನಿಗೆ ಇಲ್ಲವೇ ಇಲ್ಲ. ಅವತ್ತೇನೋ ದೊಡ್ಡದಾಗಿ ಬಂದು ನಿಮ್ಮ ಆಶೀರ್ವಾದ ಬೇಕು, ನಮಗೆ ಕ್ಷಮಿಸಿ, ಹಾಗೆ ಹೀಗೆ ಅಂತ ಗಂಡ ಹೆಂಡತಿ ಬಂದು ದೊಡ್ಡ ಮಾತಾಡಿ ಹೋಗಿದ್ದೇ ಆಯಿತು ಹೊರತು ಅಪ್ಪ ಅಮ್ಮನ ಜವಾಬ್ದಾರಿ ತಗೋತೀನಿ ಅನ್ನೋ ಒಂದು ಮಾತು ಅವನ ಬಾಯಲ್ಲಿ ಬರಲಿಲ್ಲ. ಆದರೆ ನಮ್ಮ ಸಾನೂನ್ನ ನೋಡಿ, ಮದುವೆ ಆಗಿ ಗಂಡನ ಮನೆ ಸೇರಿದ್ರು ನಮ್ಮ ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹೊತ್ತೇ ಇದ್ದಾಳೆ. ಈಗ ಈ ಮಾತೆಲ್ಲ ಯಾಕೆ ಬಿಡಿ, ನಾನೇನು ಪ್ರತಿದಿನ ಸಾನುಗೆ ಊಟ ತೊಗೊಂಡು ಹೋಗ್ತೀನಿ ಅಂತಿಲ್ಲ. ಇವತ್ತು ಅವಳು ಹುಟ್ಟಿದ ಹಬ್ಬ, ಅದಕ್ಕೆ ಅವಳನ್ನು ಕಂಡು ಮಾತನಾಡಿಸಿ ಹಾಗೆ ತಿಂಡಿ ಕೊಟ್ಟು ಬರ್ತೀನಿ ಅಷ್ಟೇ ಎಂದು ಹೇಳಿದರು. ಹೆಂಡತಿ ಮಾತು ಕೇಳಿ ಕೂತಲ್ಲಿ ಕೂರಲಾರದೆ ಎದ್ದು ತಮ್ಮ ಕೋಣೆಗೆ ಹೋಗಿದ ಜಗದೀಶ್ರವರು, ಅಂದರೆ ಆ ಶನಿ ಈ ಭೂಮಿಗೆ ಬಂದು 22 ವರ್ಷ ಆಯಿತಾ? ಹೆತ್ತಪ್ಪನಿಗೆ ಬೇಡವಾದ ಮಗುನ ನಾನು ಸಾಕ್ತೀನಿ ಅಂತ ಜವಾಬ್ದಾರಿ ತಗೊಂಡ ನೀನು ನನ್ನದಲ್ಲದ ಮಗುಗೆ ಅಪ್ಪ ಅಂತ ನನ್ನ ಹೆಸರು ಕೊಡಿಸಿ ಈಗ ನಾವು ಹೆತ್ತ ಮಗನಿಗಿಂತ ಅವಳೇ ನಿನಗೆ ಮುಖ್ಯ ಅನ್ನೋಗಿ ಮಾತಾಡ್ತೀಯಲ್ಲ, ಏನು ತಾಯಿನೋ ಏನೋ ಎಂದು ಗುಣಗುತ್ತಾ ಹೋದವರ ಮಾತು ಕೇಳಿ ಇಷ್ಟು ವರ್ಷ ಕಳೆದಿದ್ರೂ ಇನ್ನೂ ತನ್ನ ಗಂಡ ಸಾನ್ವಿನ ಮಗಳು ಅಂತ ಒಪ್ಕೊಂಡಿಲ್ವಲ್ಲ ಅನ್ನೋ ಸಂಕಟ, ಬೇಸರ ಉಂಟಾಗಿ ಅಲ್ಲೇ ಸೋಫಾ ಮೇಲೆ ಕುಸಿದು ಕೂತವರು ಈ ಹಿಂದೆ ತಮ್ಮ ಜೀವನದಲ್ಲಿ ನಡೆದ ಘಟನೆಗಳ ಬಗ್ಗೆ ಯೋಚಿಸುತ್ತಾ ಇಹದ ಪರಿವೇ ಇಲ್ಲದಂತೆ ಉಳಿದುಬಿಟ್ರು. 22 ವರ್ಷಗಳ ಹಿಂದೆ ಇದೇ ದಿನದಂದು ಸಾನ್ವಿಗೆ ಜನ್ಮ ನೀಡಿದ ಅವಳ ತಾಯಿ ಮಧುಮತಿ ತೀವ್ರ ರಕ್ತಸ್ರಾವದಿಂದ ಮರಣ ಹೊಂದಿದ್ರೆ, ಅವಳ ತಂದೆ ಎಂದರೆ ಜಗದೀಶ್ರವರ ತಮ್ಮ ಮಹೇಶ್ ತಾಯಿ ಇಲ್ಲದ ಎಳೆ ಕೂಸನ್ನು ಕಷ್ಟಪಟ್ಟು ಸಾಕ್ತಾ ಇದ್ರು. ಒಂದು ರಾತ್ರಿ ಇದ್ದಕ್ಕಿದ್ದ ಹಾಗೆ ತಾನು ಖಿನ್ನತೆಗೆ ಒಳಗಾಗಿರೋದ್ರಿಂದ ಎಲ್ಲರಂತೆ ಬಾಳಿ ಬದುಕುವ ಆಸೆಯನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಮನಃಶಾಂತಿ ಹುಡುಕಿ ಹೊರಟಿರೋ ನಾನು ಈ ಮಗುವನ್ನು ಸಾಕ್ಲಾರೆ. ಹಾಗಾಗಿ ಈ ಮಗುವನ್ನು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿ. ತಾಯಿ ಜೊತೆ ತಂದೆಯು ಸತ್ತೋದ ಅಂತ ತಿಳಿದು ಈ ಮಗು ಬೆಳೀಲಿ ಅಂತ ಕಾಗದ ಬರೆದು ಮಗು ಹಾಗೂ ಕಾಗದ ಎರಡನ್ನೂ ಜಗದೀಶ್ರವರ ಮನೆ ಬಾಗಿಲಿನಲ್ಲಿ ಇಟ್ಟು ತಲೆ ಮರೆಸ್ಕೊಂಡು ಎಲ್ಲಿಗೋ ಹೊರಟು ಹೋದರು. ಬೆಳಗೆದ್ದು ಬಾಗಿಲಿಗೆ ನೀರು ಹಾಕಬೇಕು ಅಂತ ಹೊರಗೆ ಬಂದ ಅನುಪಮ ಅವರಿಗೆ ಮಗು ಜೊತೆಗೆ ಇದ್ದ ಪತ್ರ ಓದಿ ತನ್ನ ಮೈದುನ ಎಂಥ ಕೆಲಸ ಮಾಡಿಬಿಟ್ಟಿದ್ದಾನೆ ಅನ್ನೋ ಬೇಸರ ಆಗಿತ್ತು. ತಮ್ಮ ಪತಿಗೆ ಆ 3 ತಿಂಗಳ ಹಸುಗೂಸನ್ನು ಆಶ್ರಮದ ಪಾಲು ಮಾಡೋದು ಬೇಡ, ಬದಲಿಗೆ ನಾವೇ ಸಾಕೋಣ. ಎಷ್ಟಾದರೂ ನಾವು ಅವಳ ದೊಡ್ಡಪ್ಪ ದೊಡ್ಡಮ್ಮ ತಾನೇ, ನಾವೇ ಅವಳ ಅಪ್ಪ ಅಮ್ಮನ ಸ್ಥಾನ ತುಂಬಿದ್ರೆ ಆಯಿತು ಅಂತ ಹೇಳಿದಾಗ ಜಗದೀಶ್ ಸುತರಾಮ್ ಒಪ್ಪಲಿಲ್ಲ. ಕೊನೆಗೆ ಒಂದೇ ₹1 ಖರ್ಚು ಜಗದೀಶ್ರವರು ಮಾಡೋದು ಬೇಡ, ಏನೇ ಇದ್ದರೂ ತವರಿಂದ ಸ್ವಲ್ಪ ಹಣ ಸಹಾಯ ಪಡೆದು ತಾವು ಈ ಮಗುವಿನ ಜವಾಬ್ದಾರಿ ವಹಿಸ್ಕೊಳ್ತೀನಿ ಅಂತ ಅನುಪಮ ಮಾತು ಕೊಟ್ಟ ಮೇಲೆ ಜಗದೀಶ್ ಆ ಮಗುವನ್ನು ಮನೆಯೊಳಗಡೆ ಕರ್ಕೊಂಬರೋದಕ್ಕೆ ಒಪ್ಕೊಂಡ್ರು. ಅನುಪಮ ಅವರು ತಮ್ಮ ಗಂಡನಿಗೆ ಮತ್ತವರ ಮನೆಯವರಿಗೆ ಸಾನ್ವಿ ತಾವು ಹೆತ್ತ ಮಗಳಲ್ಲ ಅನ್ನೋ ಸತ್ಯ ಯಾರಲ್ಲಿಯೂ ಹೇಳಬಾರ್ದು ಅಂತ ಕೋರಿಕೆ ಇಟ್ಟು ಆ ಮಗುನ ಅಂದಿನಿಂದ ತಮ್ಮ ಕಣ್ಣಿನ ರೆಪ್ಪೆಯಂತೆ ಸಾಕೋಕೆ ಶುರು ಮಾಡಿದರು. ಆದರೂ ಗೃಹಿಣಿಯಾದ ಅನುಪಮ ಅವರಿಗೆ ಆ ಮಗುವನ್ನು ಸಾಕೋದೇ ದೊಡ್ಡ ಸವಾಲಾಗಿತ್ತು. ತಾವು ಮಾತು ಕೊಟ್ಟಂತೆ ಆ ಮಗುವಿನ ಪಾಲನೆ ಪೋಷಣೆಗೆ ಗಂಡನಿಂದ ₹1 ಸಹಾಯವನ್ನೂ ಪಡೆಯದೆ ತನ್ನ ತವರಿನವರು ಕೊಡ್ತಾ ಇದ್ದ ಅಲ್ಪ ಹಣದಲ್ಲೇ ಸಾನ್ವಿನ ಮನೆ ಹತ್ರ ಇದ್ದ ಅತಿ ಸಾಧಾರಣ ಶಾಲೆಯಲ್ಲಿ ಓದಿಸ್ತಾ ಇದ್ರು. ಅನುಪಮ ಅವರ ತಂದೆ ಕಾಲವಾದ ನಂತರ ತವರಿನಿಂದ ಬರ್ತಾ ಇದ್ದ ಹಣ ಸಹಾಯ ನಿಂತು ಹೋದ ಕಾರಣ
ಅನುಪಮ ಅವರು ಹಪ್ಪಳ ಉಪ್ಪಿನಕಾಯಿ ತಯಾರಿಸಿ ಅದನ್ನು ಮಾರಿ ಅದರಲ್ಲಿ ಬಂದ ಹಣದಿಂದ ಸಾನ್ವಿನ ಸಾಕ್ತಾಯಿದ್ರು. PU ಕಾಲೇಜ್ ಸೇರಿದ ಮೇಲೆ ಸಾನ್ವಿ ತಾನು ಅವಳ ಅಣ್ಣನಂತೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಪಟ್ಟಾಗ ಅದಕ್ಕೆ ಹಣ ಹೊಂದಿಸಲು ಆಗದೆ ಅವಳ ಮನವೊಲಿಸಿ BA ಓದಿಸಿದ್ರು. ನಂತರ ಸಾನ್ವಿ ತನ್ನ ಗೆಳತಿ ಸಂಜನಾ ತಂದೆಯ ಹತ್ರ ಸ್ವಲ್ಪ ಹಣದ ಸಹಾಯ ಪಡೆದು 1 ವರ್ಷದ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಕೋರ್ಸ್ ಮಾಡಿ ನಂತರ ಸೂರಜ್ ಆಫೀಸ್ನಲ್ಲಿ ಕೆಲಸ ಸಿಕ್ಕಿ ಅಪ್ಪ ಅಮ್ಮ ಇನ್ಮೇಲೆ ನನ್ನ ಜವಾಬ್ದಾರಿ ಅಂತ ಹೆಮ್ಮೆಯಿಂದ ಹೇಳಿದಾಗ ತಮ್ಮ ಕಷ್ಟಕ್ಕೆ ಸಿಕ್ಕ ಫಲ ಈ ಮಗು ಅನ್ನೋ ಖುಷಿಯಾಗಿತ್ತು ಈ ಅನುಪಮಾರಿಗೆ. ಹೀಗೆ ಯೋಚಿಸುತ್ತಾ ಇದ್ದವರ ಕಣ್ಣಿನಿಂದ ಜಾರಿದ ಹನಿಗಳನ್ನು ಸೆರಗಿನಿಂದ ಒರೆಸ್ಕೊಳ್ತಾ ಕೈಯಲ್ಲಿದ್ದ ಡಬ್ಬಿಗಳನ್ನು ಅಲ್ಲೇ ಟೇಬಲ್ ಮೇಲೆ ಕುಕ್ಕಿ ದಾಪುಗಾಲು ಹಾಕುತ್ತಾ ರೂಮಿಗೆ ಹೋದವರು, ಯಾಕ್ರಿ ಆ ಮಗು ಬಗ್ಗೆ ಹೀಗೆಲ್ಲ ಮಾತಾಡೋದು ನೀವು? ಎಷ್ಟೇ ಆದರೂ ಅವಳು ನಿಮ್ಮ ವಂಶದ ರಕ್ತ ತಾನೆ. ಅವಳನ್ನು ನಾನು ಹೆರಲಿಲ್ಲ, ಇದೇ ಹಾಲುಣಿಸ್ಲಿಲ್ಲ ಅನ್ನೋದು ಬಿಟ್ಟರೆ ಅವಳು ನನ್ನ ಮಗಳೇ, ನಾನು ಹೆತ್ತ ಮಗನಿಗಿಂತ ಹೆಚ್ಚು ಎಂದರು. ಬಾಯಿ ಮುಚ್ಚು ಅನ್ನು, ಹೆತ್ತ ಮಗನಿಗಿಂತ ಆ ಹುಡುಗಿ ಹೆಚ್ಚಾ ನಿನಗೆ? ಹುಟ್ಟಾನೆ ಅಮ್ಮನನ್ನು ನುಂಗ್ಕೊಂಡ ದರಿದ್ರ ಹುಡುಗಿ ಅವಳು. ಸಾನ್ವಿ ಒಳ್ಳೆಯವಳು, ನಮ್ಮ ಜವಾಬ್ದಾರಿ ಹೊತ್ತಿದ್ದಾಳೆ ಅಂತ ಅವಳನ್ನು ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ದೀಯಲ್ಲ. ಎಷ್ಟು ದಿನ ಆ ಜವಾಬ್ದಾರಿ ಹೊರ್ತಾಳೆ ಯೋಚಿಸಿದ್ದೀಯಾ? 1 ತಿಂಗಳು, 6 ತಿಂಗಳು, ಬೇಡ ಬಿಡು 2 ವರ್ಷ, 5 ವರ್ಷ, ಆಮೇಲೆ ಅವಳಿಗೆ ಮಕ್ಕಳು ಮರಿ ಅಂತ ಆದಮೇಲೆ ಹೀಗೆ ಕೆಲಸಕ್ಕೆ ಹೋಗ್ಕೊಂಡು ನಮ್ಮನ್ನು ಸಾಕ್ತಾಳಾ? ಖಂಡಿತ ಇಲ್ಲ. ಕೆಲಸ ಬಿಡ್ತಾಳೆ, ತಾನಾಯಿತು ತನ್ನ ಗಂಡ ಮಕ್ಕಳಾಯಿತು ಅಂತ ಇರ್ತಾಳೆ. ಆಗ ನಮಗೆ ಯಾರೇ ದಿಕ್ಕು? ನಾವು ಹೆತ್ತ ಮಗ ಆದಿ ತಾನೇ. ಹೋಗಿ ಕೊಡೋದಿದ್ರೆ ಇಬ್ಬರಿಗೂ ಡಬ್ಬಿ ಕೊಟ್ಟು ಬಾ. ಜಗದೀಶ್ ಅವರ ಮಾತಲ್ಲಿನ ಕಟು ಸತ್ಯ ಅನುಪಮ ಅವರ ಅರಿವಿಗೂ ಬಂದಿತ್ತು. ಹೌದಲ್ವಾ? ಸಾನು ಪಾಪ ಎಷ್ಟು ವರ್ಷ ಅಂತ ನಮಗೋಸ್ಕರ ಕಷ್ಟಪಡಬೇಕು. ಮುಂದೊಂದು ದಿನ ಅವಳು ನಮ್ಮನ್ನು ನೋಡ್ಕೊಳ್ಳೋದಕ್ಕಾಗದ ಪರಿಸ್ಥಿತಿ ಲಭಿಸಿದ್ರೆ ಆಗ ನಮ್ಮ ಗತಿ? ಆದಿ ನಮ್ಮನ್ನು ನೋಡ್ಕೊಳ್ತಾನೆ ಅನ್ನೋ ಯಾವ ಭರವಸೆಯೂ ನನಗಿಲ್ಲ. ನಾನು ನನ್ನ ಕೈಲಾದ ಮಟ್ಟಿಗೆ ಕೆಲಸ ಮಾಡಿ ಸ್ವಲ್ಪ ಹಣ ನಮ್ಮ ಕಷ್ಟ ಕಾಲಕ್ಕೆ ಕೂಡಿಟ್ಕೊಳ್ಳೋದು ಒಳ್ಳೆಯದು. ಆದರೆ ನಾನು ಈಗಲೂ ಹಪ್ಪಳ ಉಪ್ಪಿನಕಾಯಿ ತಯಾರಿಸಿ ಮಾಡ್ತೀನಿ ಅಂದರೆ ಸಾನು ಇದಕ್ಕೆ ಒಪ್ಪಿಗೆ ಕೊಡಲ್ಲ. ಅವಳ ಅರಿವಿಗೆ ಬಾರದ ಹಾಗೆ ನಾನು ಈ ಕೆಲಸ ಮಾಡಬೇಕು ಯೋಚಿಸುತ್ತಾ ಇನ್ನೊಂದು ಡಬ್ಬಿಗೆ ತಿಂಡಿ ಕಟ್ಟಿಕೊಂಡವರು ಬಸ್ ಸ್ಟಾಪ್ ಕಡೆಗೆ ಹೆಜ್ಜೆ ಹಾಕಿದರು. ಸಮೀರ್ ಶರ್ಮಾ ಅವರ ಜೊತೆಗಿನ ಮೀಟಿಂಗ್ ಯಶಸ್ವಿಯಾಗಿ ಮುಗಿದು 300 ಕೋಟಿಯ ಪ್ರಾಜೆಕ್ಟ್ಗೆ ಡೀಲ್ ಸೈನ್ ಮಾಡಿದ್ದ ಸೂರಜ್. ಶರ್ಮಾ ಅವರು ತಮ್ಮ ರೆಸಾರ್ಟ್ನಲ್ಲಿ ಸಂಜೆಗೆ ಏರ್ಪಡಿಸಿರುವ ಔತಣಕೂಟಕ್ಕೆ ತಾವು ಬರುವುದಾಗಿ ಮಾತು ಕೊಟ್ಟ ಮೇಲೆ ಸಾನ್ವಿ ಈಗ ನಡೆದ ಮೀಟಿಂಗ್ ಮಿನಿಟ್ಸ್ ತಯಾರಿಸಿ ತಂದದ್ದನ್ನು ಓದುತ್ತಾ ಅದಕ್ಕೆ ಸಹಿ ಮಾಡಿದ್ದ. ಒಂದು ಕಾಪಿಯನ್ನು ಶರ್ಮಾ ಅವರಿಗೆ ಕೊಡುವಂತೆ ಸೂರಜ್ ತಿಳಿಸಿದಾಗ ಅವಳು ಆ ಮಿನಿಟ್ಸ್ನ ನೆರಳಚ್ಚು ಪ್ರತಿಯನ್ನು ಅವರ ಕೈಗಿಟ್ಟು ಒಂದು ಸಾಫ್ಟ್ ಕಾಪಿಯನ್ನು ಅವರಿಗೆ ಇಮೇಲ್ ಮಾಡಿರುವುದಾಗಿ ತಿಳಿಸ್ತಾ ಇರುವಾಗ ಶರ್ಮಾ ಅವರು, ಸೂರಜ್ ಎಲ್ಲ ವಿಷಯದಲ್ಲೂ ತುಂಬ ಲಕ್ಕಿ. ಸಕ್ಕರೆ ಗೊಂಬೆ ಅಂತ ಇರೋ ಈ ಹುಡುಗಿ ನನಗೆ PA ಆಗಬಾರ್ದಾಗಿತ್ತಾ? ಇರಲಿ, ಸಂಜೆ ಸೂರಜ್ ನನ್ನ ಪಾರ್ಟಿಗೆ ಬಂದಾಗ ಈ ಹುಡುಗಿನ ನನ್ನ ಕಂಪ್ನಿಗೆ ಕಳಿಸು. ಬೇಕಿದ್ದು ನಮಗೆ ಬರೋ ಲಾಭದಲ್ಲಿ 1-2 ಕೋಟಿ ಎಕ್ಸ್ಟ್ರಾ ನೀನು ಇಟ್ಕೊ ಅಂತೀನಿ. ಮೊದಲೇ ದುಡ್ಡು ಲಾಭ ಅಂದರೆ ಸಾಯ್ತಾನೆ ಎಂದು ಯೋಚಿಸುತ್ತಾ ಸಾನ್ವಿಯನ್ನು ಅಡಿಯಿಂದ ಮುಡಿಯವರೆಗೆ ನೋಡ್ತಾ ಇರೋ ರೀತಿಯನ್ನು ಕಂಡು ಸಾನ್ವಿಗೆ ಕಸಿವಿಸಿಯ